ಬ್ರೇಕಿಂಗ್ ತುಮುಲ್ ನಿರ್ದೇಶಕ ವಿ ಸಿದ್ದಗಂಗಯ್ಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಭೇಟಿ. ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಕಚೇರಿಯಲ್ಲಿ ಮತ ನೀಡಿ ಜಯಗಳಿಸಲು ಸಹಕಾರಿಯಾದ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಅಭಿನಂದನೆ ತಿಳಿಸಿದರು. ಸಭೆಯನ್ನು ಗುಂಡಿನಪಾಳ್ಯ, ಕ್ಯಾಮೇನಹಳ್ಳಿ ಸೇರಿದಂತೆ ಅನೇಕ ಗ್ರಾಮಗಳ ಸಂಘಗಳ ಅಧ್ಯಕ್ಷರು, ಸದಸ್ಯರಿಗೆ ಭೇಟಿ ಮಾಡಲಾಯಿತು. ತುಮುಲ್ ನಿರ್ದೇಶಕ ವಿ ಸಿದ್ದಗಂಗಯ್ಯ ಮಾತನಾಡಿ, ಕಾರ್ಯದರ್ಶಿಗಳ ಮೊದಲ ನಿಮ್ಮಗಳ ಜೊತೆ ಸಭೆಯಾಗಿದ್ದು ನನ್ನ ಗೆಲುವಿಗೆ ಸಹಕಾರ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ನಾನು ಮೊದಲನೇ ಬಾರಿಗೆ ಕಾರ್ಯದರ್ಶಿಗಳ ಪರವಾಗಿ ಮಾತನಾಡಿ ವೇತನ ಹೆಚ್ಚು ಮಾಡುವಂತೆ ಧ್ವನಿಗೂಡಿಸಿದ್ದು, ಕೆಲವು ಸಂಘಗಳಿಗೆ ನಿವೇಶನ ಇಲ್ಲ, ಇನ್ನು ಕೆಲವು ಸಂಘಗಳಿಗೆ ಕಟ್ಟಡ ಇಲ್ಲ. ಈ ಎಲ್ಲ ಕೆಲಸ ಆಗಬೇಕಾಗಿದೆ. ನೀವು ನಮ್ಮ ಜೊತೆ ಕೈ ಜೋಡಿಸಿ ಇನ್ನು 1-2 ವರ್ಷದಲ್ಲಿ ಬದಲಾವಣೆ ತನ್ನಿ. ನಾನು ಪ್ರತಿ ಗ್ರಾಮಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಭೇಟಿ ನೀಡಿ ಆ ಸಂಘಗಳ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಅಲ್ಲದೆ ರೈತರಿಗೆ ಹಾಗೂ ಹೈನುಗಾರಿಕೆಗೆ, ರೈತರ ವಿದ್ಯಾಭ್ಯಾಸ, ಮಕ್ಕಳಿಗೆ ಉನ್ನತ ಶಿಕ್ಷಣ ಸಲುವಾಗಿ ಸಿಗುವ ಸವಲತ್ತುಗಳನ್ನು ತಲುಪಿಸುತ್ತೇನೆ. ಕಳೆದ ಕೆಲವು ತಿಂಗಳುಗಳಿಂದ ಹಾಲು ಉತ್ಪಾದಕರ ಪ್ರೋತ್ಸಾಹಧನ ಬರುತ್ತಿದೆ. ಇನ್ನು ಕೆಲವು ತಿಂಗಳುಗಳಿಂದ ಬರದೇ ತಡೆಯಲಾಗಿದ್ದ ಪ್ರೋತ್ಸಾಹಧನ ತಲುಪಿಸಲು ನಾನು ಈಗಾಗಲೇ ತುಮುಲ್ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದೇನೆ. ನಮ್ಮ ಕೊರಟಗೆರೆ ತಾಲೂಕು ಹಾಲು ಉತ್ಪಾದನೆಯಲ್ಲಿ ನಂಬರ್ 1 ಸ್ಥಾನ ಪಡೆಯಲು ನಾನು ಶ್ರಮ ವಹಿಸುತ್ತೇನೆ ಎಂದರು. ಇದೇ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕಾಮರಾಜು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಲ್ವಿ ಪ್ರಕಾಶ್, ಅಶ್ವಥ್ ನಾರಾಯಣ್ ರಾಜು, ವಿಸ್ತೀರ್ಣಾಧಿಕಾರಿ ಬಶೀರ್, ಎ ಡೈರಿ ಸದಸ್ಯರಾದ ಶ್ರೀನಿವಾಸ್, ಗೋವಿಂದ ರಾಜು, ಎಸ್ಆರ್ ರಂಗರಾಜು, ಶಿವಕುಮಾರ್, ರಾಜು, ಗಂಗಯ್ಯ, ಭದ್ರೇಶ್, ಶಿವಣ್ಣ, ಮಧು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ನೂತನವಾಗಿ ನಿರ್ದೇಶಕರಾದಂಥ ನಮ್ಮ ಸಿದ್ದಗಂಗಯ್ಯನವರ ಜೊತೆಯಲ್ಲಿ ತಾಲೂಕು ಪ್ರವಾಸ ಮಾಡ್ತಾ ಇದ್ದೀವಿ. ಪ್ರತಿ ಹೋಬಳಿ ಮಟ್ಟದ ಪ್ರತಿ ಡೈರಿಗೂ ವಿಸಿಟ್ ಕೊಟ್ಟು ಅಲ್ಲಿನ ಕಷ್ಟ ಸುಖಗಳ ಬಗ್ಗೆ ನಮ್ಮ ಡೈರೆಕ್ಟರ್ ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ರೈತರಿಗೆ ಹೆಚ್ಚಿನ ರೀತಿ ಒಂದು ಸಹಕಾರ ಕೊಟ್ಟರು ಅನುಕೂಲ ಮಾಡೋ ರೀತಿಯಲ್ಲಿ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಟೈಮ್ನಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟ್ರು ಹಿಂದೆ ಏನು ಡೈರೆಕ್ಟ್ರುಗಳೆಲ್ಲ ಇದ್ದರು ಅವರೆಲ್ಲರಿಗಿನ್ನ ಭಾಳ ಉತ್ತಮ ಡೈರೆಕ್ಟ್ರು, ಉತ್ತಮವಾಗಿ ರೈತರಿಗೆ ಸ್ಪಂದಿಸ್ತಾರೆ, ಒಳ್ಳೆ ಸಹಕಾರ ಕೊಡ್ತಾರೆ. ದೇವರು ಅವ್ರಿಗೆ ಇನ್ನೂ ಹೆಚ್ಚಿನದಾಗಿ ಒಳ್ಳೆ ಅಧಿಕಾರ, ಆರೋಗ್ಯ, ಆಯುಷ್ಯ ಕೊಡಲಿ ಅಂತೇಳಿ ನಾನು ಈ ಮೂಲಕ ಪ್ರಾರ್ಥಿಸ್ತೀನಿ. ತಾಲೂಕಿನ JDS ಅಧ್ಯಕ್ಷರಾದಂಥ ಶ್ರೀಯುತ ಕಾಮರಾಜ್ ಸರ್ ಅವರು ಹಾಗೂ ನಮ್ಮ ತಾಲೂಕಿನ ಮಾಜಿ ತಾಲೂಕ್ ಪಂಚಾಯತಿ ಇವರಾದಂಥ ಅಶ್ವಥ್ ನಾರಾಯಣ ರಾಜವರು ಮತ್ತು ನಮ್ಮ ಈ ಒಂದು ತಾಲೂಕ್ ಪಂಚಾಯತಿ ಮಾಜಿ ಇವರಾಗತಕ್ಕಂಥ ಪ್ರಕಾಶ್ ಗೌಡರು, ಸೊ ಇವರು ಮತ್ತು ಇನ್ನೂ ಅನೇಕ ನಮ್ಮ ಸಿದ್ದಮಲ್ಲಣ್ಣವರು, ಹಾಗೆ ಇನ್ನೂ ಅನೇಕ ನಮ್ಮ ಗುಡ್ಗನಹಳ್ಳಿ ರಂಗಣ್ಣವರು ಮತ್ತು ಎಲ್ಲ ಊರಿನ ಹಿರಿಯರು ಮತ್ತು ಅನೇಕ ಜನ ನಮ್ಮ ಲೀಡರ್ಸ್ ನಾಯಕರಂತ ಕರಿತೀವಿ. ಅವರೆಲ್ಲರ ಪ್ರೋತ್ಸಾಹ ಭಾಳ ತುಂಬ ಉತ್ಸಾಹದಾಯಕವಾಗಿದೆ. ಹಾಗಾಗಿ ಎಲ್ಲರಿಂದ ಎಲ್ಲರೂ ಅಂತಕ್ಕಂಥ ನಾಣ್ಣುಡಿಯೊಂದಿಗೆ ಎಲ್ಲರಿಂದ ಎಲ್ಲರೂ, ಸೊ ನಾವೊಬ್ಬರೇ ಯಾರೂ ಅಲ್ಲ, ನಾವು ಎಲ್ಲರಿಂದ ಎಲ್ಲರಿಗಾಗಿ ಎಲ್ಲರೊಂದಿಗೆ ಅಂತಕ್ಕಂಥ, ಹಾಗಾಗಿ ಆ ಒಂದು ಸ್ತೋತ್ರದೊಂದಿಗೆ ನಾವು ಉತ್ತಮವಾದ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಟ್ಟು ಭಾಳ ಉತ್ತಮವಾದ ಕೆಲಸ ಮಾಡಲಿಕ್ಕೆ ನಾನು ಸಹಕಾರಿಯಾಗಿದ್ದಾರೆ. ಹಾಗಾಗಿ ನನಗೆ ಅವರೆಲ್ಲರಿಗೂ ಕೂಡ ಈ ರೀತಿಯಾದಂಥ ಕೊರಟಗೆರೆ ತಾಲೂಕಿನ ಎಲ್ಲ ನನ್ನ ಹಿರಿಯ ನಾಯಕರು ಮತ್ತು ಎಲ್ಲ ಮತದಾರ ಬಂಧುಗಳು ಹಾಗೂ ಡೈರಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು, ಇಡೀ ತಾಲೂಕಿನ ಎಲ್ಲ ನಿರ್ದೇಶಕರು ಮತ್ತು ಹಾಲು ಉತ್ಪಾದಕರಿಗೆ ಮತ್ತೊಮ್ಮೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾಯಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗಾಗಿ ಹೋದ ತಿಂಗಳಿಂದಲೂ ಕೂಡ ಅದು ತಮ್ಮ ಏನು ಖಾತೆಗಳಿಗೆ ಜಮಾ ಆಗ್ತಾಯಿದೆ. ಹಾಗಾಗಿ ಇನ್ನು ಮುಂದೆಯೂ ಕೂಡ ಏನು ರೈತರಿಗೆ ಈ ದೇಶದಲ್ಲಿ ಉತ್ತಮವಾದಂಥ ಸ್ಥಾನ ಬರುತ್ತದೆ. ಏನು ಮೊದಲು ಹೇಳ್ತಾ ಇದ್ವಿ, ಸರ್ಕಾರಿ ನೌಕರರು ಅಥವಾ ಏನು ಕಂಪ್ಯೂಟರ್ ಇಂಜಿನಿಯರ್ಸು ಮತ್ತೊಂದು ಅಂತ ಏನು ಹೇಳ್ತಿದ್ವಿ, ಅದಕ್ಕಿಂತ ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಅಂಥ ಒಂದು ಸ್ಥಾನಮಾನ ರೈತರಿಗೆ ಸಿಗ್ತದೆ. ಯಾಕೆಂದರೆ ರೈತ ಈ ದೇಶದ ಬೆನ್ನೆಲುಬು. ಹಾಗಾಗಿ ರೈತನಿಗೆ ಮೊದಲನೇ ಸ್ಥಾನ ಸಿಗುತ್ತೆ. ಹಾಗಾಗಿ ತಾವುಗಳೆಲ್ಲ ತಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳ ಜೊತೆಗೆ ಹೆಚ್ಚಿನದಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಹಸುವೆ ಸತ್ಯ ಆಲೆ ನಿತ್ಯ, ಹಸುವೆ ಸತ್ಯ ಆಲೆ ನಿತ್ಯ, ಪ್ರತಿಯೊಬ್ಬರು ಕೂಡ ಹಸುವನ್ನು ಕಟ್ಟೋದ್ರ ಮುಖಾಂತರವಾಗಿ ಏನು ಈ ಒಂದು ನಮ್ಮ ಹಾಲು ಒಕ್ಕೂಟ ಕೇಂದ್ರಗಳಿದ್ದಾವೆ ಅವುಗಳನ್ನ ಉತ್ತಮ ರೀತಿಯಲ್ಲಿ ಗುಣಮಟ್ಟಗಳನ್ನು ಕಾಪಾಡಿಕೊಂಡು ಉತ್ತಮಪಡಿಸೋಣ ಅಂತ ಹೇಳ್ತಾ, ನಾನು ಕೂಡ ಏನು ನನ್ನನ್ನು ನಿರ್ದೇಶಕನಾಗಿ ತಾವುಗಳೆಲ್ಲ ಸೇರಿ ಕೊರಟಗೆರೆ ಮಹಾಜನತೆ ಆಯ್ಕೆ ಮಾಡಿದರೆ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್, ಮತ್ತೆ ಪ್ರೋತ್ಸಾಹಧನ ಏನು 4 ತಿಂಗಳಿಂದ ಬರ್ತಾ ಇದೆ, ಮೊದಲು ಬಂದು ಪ್ರೋತ್ಸಾಹಧನ ಈಗ ಕಳೆದ 15 ದಿನಗಳಲ್ಲಿ 2 ತಿಂಗಳು ಬಂದಿದೆ. ಈಗಾಗಲೇ ಇನ್ನು 2-3 ತಿಂಗಳದ್ದು ಒಂದೊಂದು ಭಾಗದಲ್ಲಿ ಒಂದು ಕಡಿಮೆ ಇದೆ. ಅದನ್ನೆಲ್ಲ ನಾವು ಹೆಚ್ಚಿನ ಈಗ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಏನು ನಾವು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು MD ಅವರೆಲ್ಲ ಕೂತು ಮಾತನಾಡಬೇಕಾದ್ರೆ ಈಗಾಗಲೇ ಮಾತನಾಡಿದ್ದೇವೆ. ಆ ರೈತರಿಗೆ ಬರಬೇಕಾದಂಥದ್ದು, ಯಾಕೆಂದರೆ ಹಣಕಾಸಿನಲ್ಲಿ ಭಾಳ ತೊಂದರೆಗಳಿರೋದ್ರಿಂದ ರೈತರಿಗೆ ಅವ್ರಿಗೆ ಪ್ರೋತ್ಸಾಹಧನ ಏನು 5 ರೂಪಾಯಿಗಳು ಬರಬೇಕು,
ಅದು ಬೇಗನೆ ಬಿಡುಗಡೆ ಮಾಡಬೇಕು ಅಂತ ಚರ್ಚೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಅದರ ಏನು ರೈತರು ಬರಬೇಕಾದ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ಅತಿ ಬೇಗನೆ ಬಿಡುಗಡೆ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮ ವಾಗ್ದಾನವನ್ನು ಮಾಡ್ತಾ ಇದ್ದೇವೆ. ಓಕೆ ಸರ್, ಹೇಳಿ ಸರ್. ಈ ದಿನ ಭಾಳ ವಿಶೇಷವಾದಂಥ ದಿನ ಅಂತ ಭಾವಿಸ್ತಾ, ಈ ಒಂದು ದಿನ ನಾವು ಫಲಿತಾಂಶ ಬಂದ ನಂತರ ಈ ಒಂದು ಕೆಲವಾರು ಗ್ರಾಮಗಳಿಗೆ ಇನ್ನೂ ಭೇಟಿ ನೀಡಿರಲಿಲ್ಲ. ಹಾಗಾಗಿ ಈ ದಿನ ಚಿಕ್ಕನತಿಮ್ಮನಹಳ್ಳಿ ಏನು ಎಲ್ಲ ಈ ಭಾಗದ ಹರಿಹರಪ್ಪನ ಪಾಳ್ಯ ಸುತ್ತಮುತ್ತ ಬಿದ್ಲೋಟಿ ಸುತ್ತಮುತ್ತ ಇರತಕ್ಕಂಥ ಭಾಗಗಳಲ್ಲಿ ಹಾಲು ಸಹಕಾರ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಎಲ್ಲ ಏನು ನಡೀತದೆ ಹೇಗೆ ನಡೀತದೆ ಅನ್ನೋ ವಿಚಾರವಾಗಿ ಭಾಳ ಒಂದು ಅಧ್ಯಕ್ಷರು, ನಿರ್ದೇಶಕರು ಮತ್ತು ಎಲ್ಲ ನಮ್ಮ ಹಾಲು ಉತ್ಪಾದಕರು ಹಾಗೂ ಷೇರುದಾರರು ಮತ್ತು ಗ್ರಾಮದ ಹಿರಿಯರೊಂದಿಗೆ ಚರ್ಚಿಸಿ ಮುಂದಿನ ಆಗುವಗಳು ಮತ್ತು ಇನ್ನು ಮುಂದೆ ಹಾಲು ಉತ್ಪಾದಕರ ಸಹಕಾರ ಕೇಂದ್ರಗಳು ಭಾಳ ಉತ್ತಮವಾಗಿ ಗಣನೀಯ ಪ್ರಮಾಣದಲ್ಲಿ ಹೆಚ್ಚು ಬದಲಾವಣೆಗಳನ್ನು ಹೊಂದಬೇಕಾಗಿದೆ, ನವೀಕರಣತೆಯನ್ನು ಹೊಂದಬೇಕಾಗಿದೆ, ಕಟ್ಟಡಗಳಾಗಬೇಕಾಗಿದೆ. ಬಹುಶಃ ಸುಮಾರು ಹಳ್ಳಿಗಳಲ್ಲಿ ಕಟ್ಟಡಗಳು ಇಲ್ಲದೆ ಇರೋದ್ರಿಂದ, ಕಟ್ಟಡಗಳು ಭಾಳ ದುಸ್ಥಿತಿಯಲ್ಲಿರೋದ್ರಿಂದ ಅವುಗಳನ್ನ ನವೀಕರಣ ಮಾಡಿ ಎಲ್ಲ ಗ್ರಾಮಸ್ಥರು ಮತ್ತು ಏನು ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರು ಹಾಗೂ ಎಲ್ಲ ಗ್ರಾಮದ ಹಿರಿಯರು ಮತ್ತು ಯುವಜನತೆ ಸ್ವಲ್ಪ ಸಹಕಾರ ನೀಡುವುದರೊಂದಿಗೆ ಎಲ್ಲಿ ಯಾವ ಭಾಗದಲ್ಲಿ ಏನು ಡೈರಿಗಳಿಗೆ ಸ್ಥಳಗಳಿಲ್ಲ ಆ ಗ್ರಾಮದಲ್ಲಿ ಏನಾದರೂ ಮಾಡಿ ಆ ಸ್ಥಳ ಇರತಕ್ಕಂಥವ್ರು ದಯವಿಟ್ಟು ಈ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿ ಆ ಡೈರಿಗಳಿಗೆ ಸ್ಥಳಗಳನ್ನು ಕೊಟ್ಟು ಭಾಳ ಉತ್ತಮವಾಗಿ ಏನು ಆ ಗ್ರಾಮದ ಬಹುಶಃ ನೀವು ನಿಮಗೆಲ್ಲ ಗೊತ್ತಿದೆ ಏನು ಆ ಗ್ರಾಮದ ಶೋಭೆ ಅಂದರೆ ಆ ಸಾರ್ವಜನಿಕ ಇವು ಯಾವ ಬಂದ ಶಾಲೆಗಳು, ದೇವಾಲಯ, ಡೈರಿಗಳು ಮತ್ತು ವಿದ್ಯುತ್ ಇದಕ್ಕೆ ಸಂಬಂಧಪಟ್ಟವು, ಗ್ರಂಥಾಲಯ, ಇದು ರಸ್ತೆಗಳು ಇವೆಲ್ಲ ಏನಿದೆ ಸಾರ್ವಜನಿಕ ಸಂಬಂಧಪಟ್ಟವು ಆ ಗ್ರಾಮದ ಶೋಭೆ ಅಂತವು. ಹಾಗಾಗಿ ಆ ಗ್ರಾಮಕ್ಕೆ ಸರಿಯಾದಂಥ ಸ್ಥಳದ ಕೊರತೆ ಇರೋದ್ರಿಂದ ಕಟ್ಟಡಗಳ ಕೊರತೆ ಇದೆ. ಹಾಗಾಗಿ ಕೆಲವು ಕಡೆ ಏನೀಗ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಏನು ನಮ್ಮ ತುಮೂಲ್ ಯೂನಿಯನ್ನಿಂದ ಏನು ಹಣದ ಸಹಾಯವನ್ನು ಕಟ್ಟಡಕ್ಕೆ ಕೊಡ್ತಾರೆ. ಆದರೆ ಆ ಸ್ಥಳವನ್ನು ಗುರುತಕ್ಕಂಥದ್ದು ತಮ್ಮ ಗ್ರಾಮಸ್ಥರು ಹಾಗೂ ತಮ್ಮ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು, ಯುವಜನತೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ತಾವುಗಳು ಆ ಒಂದು ಸ್ಥಳವನ್ನು ನಿಯೋಜನೆ ಮಾಡಿಕೊಂಡ್ರೆ ಖಂಡಿತವಾಗಿ ಉತ್ತಮವಾಗಿ ನೀವೆಲ್ಲ ಒಂದು ಒಳ್ಳೆಯ ಉತ್ಪಾದಕರ ಸಹಕಾರ ಕಟ್ಟಡಗಳನ್ನು ಕಟ್ಟಬೋದು. ಹಾಗಾಗಿ ಒಂದೊಂದು ಕಾಲದಲ್ಲಿ ಒಂದೊಂದು ಅವಕಾಶ ಬಂದಾಗ ಯಾರೂ ಕೂಡ ಹಿಂದೆ ಸರಿದೆ ಎಲ್ಲರೂ ಕೂಡ ಮುಂದೆ ಬಂದು ನಾವು ನಮ್ಮೂರು ನಮ್ಮ ಗ್ರಾಮದ್ದು ಅಂತಕ್ಕಂಥ ಮನೋಭಾವನೆಯೊಂದಿಗೆ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ನೀವೆಲ್ಲ ಸೇರಿ ಉತ್ತಮವಾದಂಥ ಈ ಒಂದು ಕಟಗೇರಿ ತಾಲೂಕನ್ನು ಇಡೀ ತುಮಕೂರು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡೋಣ. ಹಾಗಾಗಿ ಬಹುಶಃ ನಮ್ಮ ಕಟಗೇರಿ ತಾಲೂಕಲ್ಲಿರ್ತಕ್ಕಂಥ ಇದುವರೆಗೂ ನಾವೆಲ್ಲ ಸುತ್ತಾಡಿ ಪ್ರಚಾರ ಮಾಡಿದ್ದೇವೆ ಮತ್ತು ಎಲ್ಲರೊಡನೆ ಒಂದು ವಿಶ್ವಾಸವನ್ನು ಇಟ್ಕೊಂಡು ಸಂಪರ್ಕವನ್ನು ಇಟ್ಕೊಂಡು ಚರ್ಚೆಯನ್ನು ಮಾಡಿದ್ದೇವೆ. ಬಹುಶಃ ಕಟಗೇರಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಭಾಳ ಸಹೃದಯಗಳು, ಸಹನಶೀಲರು, ಭಾಳ ಗುಣವಂತರು ಮತ್ತು ಸ್ನೇಹಪ್ರಿಯರು. ಆದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮುಂಚೂಣಿಯಲ್ಲಿ ಬಂದು ಭಾಳ ಉತ್ತಮವಾಗಿ ತಾವು ಸಹಕಾರವನ್ನು ಮಾಡಿದರೆ ಈ ಕೊಟಗೇರಿ ತಾಲೂಕನ್ನು ತುಮಕೂರು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಅಂತೇಳಿ ಹೇಳ್ತಾ, ಹಾಗೆ ಎಲ್ಲ ಏನು ಹಾಲು ಉತ್ಪಾದಕ ಸಹಕಾರ ಕೇಂದ್ರಗಳಿದ್ದಾವೆ ತಾವುಗಳೆಲ್ಲ ಹಾಲಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳಿ. ಹಾಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಕರ್ನಾಟಕ ಸರ್ಕಾರದಿಂದ 4 ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಬಿಡುಗಡೆ ಮಾಡಿ, ಹೆಚ್ಚುವರಿಯಾಗಿದ್ದರೆ ಏನು ಗ್ರಾಹಕರಿಗೆ 4 ರೂಪಾಯಿಗಳನ್ನ ಹಾಕಿ ಆ 4 ರೂಪಾಯಿ ನೇರವಾಗಿ ರೈತರಿಗೆ ತಲುಪುವಂಥ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ.